ಬಾ ನಿತ್ಯ. ಸ್ವಪ್ನ, ಊದಿನ ಕಡ್ಡಿ ಕರ್ಪೂರ ತಗೊಂಡ್ ಬಂದಿದ್ಯಾ? ಅಯ್ಯೋ ಇಲ್ಲ ಮಮ್ಮಿ, ಮರ್ತೇ ಬಿಟ್ಟೆ. ಈ ವಯಸ್ಸಲ್ಲೇ ಮರ್ತೋದ್ರೆ ಹೇಗೆ? ಹೋಗಿ ತಗೊಂಡ್ ಬಾ. ಹಾ. ಇರು ನೀನ್ ಯಾವ ಥರದ್ದು ತರ್ತೀಯೋ ಏನೋ, ನಾನು ಬರ್ತೀನಿ ಇರು. ನಿತ್ಯ, ಒಂದು 5 ಮಿನಿಟ್ಸಲ್ಲಿ ಬರ್ತೀವಿ, ನೀನಿಲ್ಲೇ ವೆಯ್ಟ್ ಮಾಡಮ್ಮ. ನಡಿ. ನಮಸ್ತೆ ನಮ್ಮ. ಹೇಳಿದ್ ನೆನ್ಪಿದ್ಯಲ್ಲ? ನೆನ್ಪಿದ್ಯಮ್ಮ. ಅವಳು ಸಾಯ್ಬೇಕು. ಆದ್ರೆ ಮರ್ಡರ್ ಅನ್ಸ್ಬಾರ್ದು. ಇನ್ನೊಬ್ಬ ವ್ಯಕ್ತಿಗೆ ಗೊತ್ತಾಗಬಾರ್ದು. ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಅವಳು ಉಸಿರು ನಿಂತು ಹೋಗ್ಬೇಕು. ಆಯ್ತಮ್ಮ, ಅವಳು ಯಾರು ಅಂತ ತೋರಿಸಿ. ಅವಳು ಇಲ್ಲೇ ಇದ್ದಾಳೆ. ಇದು ಅವಳ ಫೋಟೋ. ಸರಿಯಾಗಿ ನೋಡಿ ಅವಳ ಕತೆ ಮುಗಿಸಿ. ಹೇಳಿದ್ ನೆನ್ಪಿದ್ಯಲ್ಲ? ನೆನ್ಪಿದೆಯಮ್ಮ. ಬಾ, ಮನೆಗೆ ಹೋಗೋಣ.
ಅವಳ ಸಾವನ್ನ ನೋಡ್ಬಿಟ್ಟು ಹೋಗೋಣ ಮಮ್ಮಿ. ಬೇಕಾಗಿಲ್ಲ. ರೆಸ್ಟೋರೆಂಟ್ಗೆ ಹೋಗಿ ಚಿಕನ್ ಫ್ರೈ ಆರ್ಡರ್ ಮಾಡಿ ತಿಂತೀವೇ ಹೊರತು ಆ ಕೋಳಿನ ಹೇಗೆ ಕುಯ್ದ್ರು, ಮೂಳೆ ಹೇಗೆ ತೆಗೆದ್ರು, ಫ್ರೈ ಹೇಗೆ ಮಾಡಿದ್ರು ಅಂತ ಕಿಚನ್ಗೆ ಹೋಗಿ ನೋಡ್ತೀವಾ? ಗಂಗಾ, ನೀನು ಅಲ್ಲಿ ಹೋಗಿ ಹುಡುಕು, ನಾನು ಇಲ್ಲಿ ಹುಡುಕ್ತೀನಿ. ಸರಿ ಮೇಡಮ್. ಗಂಗಾ ಹುಷಾರು. ಚಂದ್ರಿಕಾ ಸ್ವಪ್ನಾಗೆ ಕಾಣ್ದಿದ್ದ ಹಾಗೆ ಬಚ್ಚಿಟ್ಕೊಂಡು ನಿತ್ಯನ್ ಮಾತ್ರ ಕರ್ಕೊಂಡ್ ಬಾ, ಓಕೆನಾ? ಸರಿ ಮೇಡಮ್. ಹೋಗು. ಅವಳು ಸಾವಲ್ಲ, ಡೈರೆಕ್ಟ್ ಆಗಿ ಅವಳು ಶವಾನೇ ನೋಡೋಣ ನಡಿ. ನನ್ನ ಇಲ್ಲಿ ಬಿಟ್ಟು ಇವರೆಲ್ಲ ಹೋದ್ರು. ಈ ಗಲಾಟೆ ಅರ್ಚಾಟ ಇರಿಟೇಟ್ ಆಗ್ತಿದೆ. ಬರಲೇಬಾರ್ದಿತ್ತು. ಮೇಡಮ್, ಗಂಗಾ, ಅವ್ರು ಇಲ್ಲಿಂದ ಹೊರಟೋಗಿದ್ದಾರೆ ಅನ್ಸುತ್ತೆ. ಅಯ್ಯೋ, ಮತ್ತೆ ಏನ್ ಮಾಡೋದು? ಅವ್ರಿಗಿಂತ ಮೊದಲು ನಾವೇ ಜೈ ಮನೆಗೆ ಹೋಗ್ಬೇಕು. ಬಾ.
ಐ ಲವ್ ಯು ಜೈ. ಐ ಲವ್ ಯು ಸೋ ಮಚ್. ನಿತ್ಯನಿಗೆ ಏನಾಯ್ತು? ನಿನ್ನೆ ತನಕ ಅವಳಿಗಿದ್ದ ನಾಚಿಕೆ, ಇನೋಸೆನ್ಸ್, ದಹಾಟಿ, ಬಿಹೇವಿಯರ್ ಇವತ್ತದು ಹೇಗೆ ಮಾಯ ಆಯಿತು? ನೈಟ್ ಕೂಡ ಹಾಗೆ ಬಿಹೇವ್ ಮಾಡಿದ್ಲು. ಸ್ಪ್ಲಿಟ್ ಪರ್ಸ್ನಾಲಿಟಿ ಥರ ಬಿಹೇವ್ ಮಾಡ್ತಿದ್ದಾಳೆ. ಯಾಕೆ ಹೀಗೆ ಡ್ಯುಯಲ್ ರೋಲ್ ಪ್ಲೇ ಮಾಡ್ತಿದ್ದಾಳೆ? ಏನಾದರೂ ಕಾರಣ ಇದೆಯಾ? ಅಥವಾ ಮಲ್ಟಿ% ಡಿಸಾರ್ಡರ್ ಏನಾದರೂ ಇದೆಯಾ? ಗಂಗಾ, ನೀನ್ ಬೇಗ ಇಳ್ದು ಮನೆ ಒಳಗೆ ಹೋಗು. ಅವ್ರು ಬರೋದ್ರಲ್ಲಿ ನಾವು ಮನೆ ಒಳಗೆ ಹೋಗ್ಬೇಕು. ಸರಿ ಮೇಡಮ್. ಅರೆ ಅತ್ಗೆ, ಬನ್ನಿ ಬನ್ನಿ. ಇದೇನು ನಮ್ಮ ಅತ್ಗೆ ಜೊತೆ ಗುಡಿಗೆ ಹೋಗಿದ್ಲಲ್ಲ, ಈಗ ನಿಮ್ಮ ಜೊತೆ ಬರ್ತಿದ್ದಾಳೆ? ನೀನು ಗುಡಿಗೆ ಹಾಕೊಂಡು ಹೋಗಿ ಡ್ರೆಸ್ ಇದಲ್ಲ ಅಲ್ವೇನಮ್ಮ? ಏನಮ್ಮ ನಿತ್ಯ, ಗುಡಿಲಿ ಇವ್ರೇನಾದ್ರೂ ನಿನಗೆ ತೊಂದರೆ ಕೊಟ್ರಾ? ಏನಾದ್ರೂ ಸಮಸ್ಯೆ ಆಯ್ತಾ? ಅಯ್ಯೋ, ಹಾಗೇನಿಲ್ಲ. ಪೂಜೆಯಲ್ಲಿ ಡ್ರೆಸ್ ಮೇಲೆ ಕುಂಕುಮ ಬಿತ್ತಂತೆ. ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡ್ಲು. ಇಲ್ಲಿ ಕರ್ಕೊಂಡ್ ಬಾ ಅಂದಿದ್ದಕ್ಕೆ ಕರ್ಕೊಂಡ್ ಬಂದೆ. ಎಸ್, ನಿತ್ಯ ಇಸ್ ಬ್ಯಾಕ್. ನಿತ್ಯನ ಹತ್ರ ನಾನು ಕೇಳ್ಕೊಳ್ಳೋದು ಇದನ್ನೇ. ಪೂಜೆ ಚೆನ್ನಾಗಿ ನಡೀತೇನಮ್ಮ? ಹಾ, ಚೆನ್ನಾಗಾಯ್ತು ಮಾವ. ಅವರು ನಿತ್ಯನ ಕರ್ಕೊಂಡು ಹೋಗಿದ್ದು ಪೂಜೆಗಲ್ಲ, ಜಾತ್ರೆಯಲ್ಲಿ ಬಲಿ ಕೊಡೋಕಲ್ವಾ? ಅಮ್ಮ ಹೇಗೋ ಆ ದೇವ್ರ ದಯೆಯಿಂದ ನಿತ್ಯ ಪ್ರಾಣಾಪಾಯದಿಂದ ಬಾರಾಗಿದ್ದಾಳೆ. ಮತ್ತೆ ಅವರೇನಾದ್ರು ಪೂಜೆ ಮಾಡಿಸಿ ಕುಂಕುಮ ತರೋದೇ ಮರ್ತು ಬಿಟ್ಟಿಯಲ್ಲಮ್ಮ. ಹೇಳಿದ್ನಲ್ಲ, ಆ ಕುಂಕುಮ ತರಬೇಕಾದ್ರೇನೆ ಡ್ರೆಸ್ ಮೇಲೆ ಬಿತ್ತು ಅಂತ. ನಿತ್ಯ ಕುಂಕುಮ ತರಲಿಲ್ಲ ಅಂತ ಯಾರು ಹೇಳಿದ್ದು ಚಿಕ್ಕಮ್ಮ? ಹಾಗಲ್ಲಪ್ಪ, ಅವಳು ಕುಂಕುಮ ತಂದಿದ್ರೆ ನಿನ್ನ ಹಣೆಗೆ ಅವಳ ಕೈಯಲ್ಲಿ ಬೊಟ್ಟಿಡ್ಸೋಣ ಅನ್ಕೊಂಡಿದ್ದೆ. ನಿತ್ಯ ಕುಂಕುಮ ತಂದಿದ್ದಾಳೆ, ಬೊಟ್ಟು ಕೂಡ ಇಡ್ತಾಳೆ ಚಿಕ್ಕಮ್ಮ. ಹೇಗೆ ಜೈ? ಅವಳು ಕೈಯಲ್ಲಿ ಕುಂಕುಮ ಇಲ್ಲ?
ಆಹಾ ವಾಟ್ ಎ ರೊಮ್ಯಾಂಟಿಕ್ ಫೆಲೋ. ನೀನು ಸಾಮಾನ್ಯದವನಲ್ಲ ಅಳಿಯಾ. ನೋಡಿದ್ರಲ್ಲ ನಿತ್ಯ ನನಗೆ ಹೇಗೆ ಬೊಟ್ಟಿಟ್ಲು ಅಂತ. ಎಷ್ಟು ಕೊಬ್ಬಿರ್ಬೇಕು, ಎಲ್ಲರ ಮುಂದೆ ಎಷ್ಟು ಧೈರ್ಯ. ಮಮ್ಮಿ, ಇಷ್ಟೊತ್ತಿಗೆ ಅವಳು ಗುಡಿಲಿ ಶವ ಆಗಿರ್ತಾಳಲ್ವಾ? ಇನ್ ಸ್ವಲ್ಪ ಹೊತ್ತಿಗೆ ಸೆಲ್ ಫೋನಲ್ಲಿ ಅವಳು ಸಾವಿನ ವಾರ್ತೆ ಬರೋದ್ ಖಾಯಂ. ಗುಡಿಲಿ ಶವ ಆಗಿರ್ತಾಳೆ ಅನ್ಕೊಂಡ್ರೆ ಮನೇಲಿದ್ದಾಳಲ್ಲ ಮಮ್ಮಿ. ಅವರು ಮಿಸ್ ಮಾಡಿರೋ ಹಾಗಿದೆ. ಮತ್ತೆ ನಿನ್ ಪ್ಲಾನ್ ಫೇಲ್ ಆಯ್ತು. ಜ್ವರ ಹೋಯ್ತಾ ಅಜ್ಜಯ್? ಇನ್ 2 days ನಿತ್ಯ ನನ್ನ ಜೊತೆಗಿದ್ರೆ ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ ಆಂಟಿ. ಇನ್ನೂ 2 ದಿನಾನಾ? ನಾಚಿಕೆ ಇಲ್ದೆ ಹೇಗೆ ಹೇಳ್ತಾನೆ ನೋಡು ಮಮ್ಮಿ. ಆದ್ರೆ ನಿತ್ಯನಿಗೆ ಸ್ಪ್ಲಿಟ್ ಪರ್ಸನಾಲಿಟಿ ಇರೋ ಹಾಗಿದೆ ಆಂಟಿ. ಯಾಕಾಗ ಹೇಳ್ತಿದ್ಯಾ ಜಯ್? ಇವಳು ಒಂದೊಂದ್ ದಿನ ಒಂದೊಂದ್ ಥರ ಬಿಹೇವ್ ಮಾಡ್ತಾಳ ಆಂಟಿ. ನಿನ್ನೆ ಒಂಥರ, ಇವತ್ ಬೇರೆ ಥರ. ಯಾಕಂಟಿ? ಅದೇನಿಲ್ಲ ಜಯ್, ಅವಳ ತಲೆ ಹರಟೆ ನಿನಗೆ ಗೊತ್ತಲ್ವಾ? ನಿನ್ನ ಆಟ ಆಡ್ಸೋದಕ್ಕೆ ಹಾಗೆ ಮಾಡಿರ್ತಾಳೆ ಅಷ್ಟೇ. ನಮ್ ಸೊಸೆ ಏನ್ ಮಾಡಿದ್ರು ಅಂದವಾಗಿರತ್ತೆ ಅಂತ ಹೇಳಿದ್ನಲ್ಲ ಅದ್ಗೆ. ನಿತ್ಯನಲ್ವೇ ಮೊದ್ಲು ನಿಮ್ಮತ್ತೇನ್ ಮೇಲ್ ಕಳಿಸ್ಬೇಕು, ಆಗ್ಲೇ ದರಿದ್ರ ಕಳಿಯೋದು. ಆದ್ರೆ ಇವಳು ಹೇಗ್ ತಪ್ಪಿಸ್ಕೊಂಡ್ಲು? ಇವಳಿಗೆ ಸಾವೇ ಇಲ್ವಾ? ಅಥವಾ ಮಾವನ್ ಜೊತೆಲಿ ನನ್ ಮದ್ವೆ ಆಗಲ್ವಾ? ಪ್ರತಿ ಸಲ ಹೇಗ್ ಮಿಸ್ ಆಗ್ತಾಳೆ? ಯಾರು ಕಾಪಾಡ್ತಾರೆ? ಟೆಂಪಲ್ ಅಲ್ಲಿ ಪೂಜೆ ಅಂತ ನನ್ನ ಫೋರ್ಸ್ ಮಾಡಿ ಕರ್ಕೊಂಡು ಹೋಗಿ ಬಿಟ್ಟು ಬಂದಿದ್ದಾರೆ. ನನ್ನ ಬಗ್ಗೆ ಏನ್ ಅನ್ಕೊಂಡಿದ್ದಾರೆ? ಹೋಗಿ ಸರಿಯಾಗಿ ಬೈದ್ರೆ ನಾನೇನು ಅಂತ ಗೊತ್ತಾಗತ್ತೆ. ನಾನಿನ್ ಹೊರಡ್ತೀನಿ, ಆಫೀಸಿಗೆ ಹೋಗ್ಬೇಕು. ಆಯ್ತು, ಹೋಗ್ಬಿಟ್ಟು ಬನ್ನಿ. ಬರ್ತೀನಿ.